ನಮಸ್ಕಾರ ಗೌಡ್ರ. ನಮಸ್ಕಾರ ಗೌಡ್ರ, ಈ ಬಾಳೆ ಜವಾರಿ ಅಂತ ಇದು ಯಾವ್ದ್ರಿ ತಳಿ ಇದು? ಜವಾರಿ ಪ್ಯೂರ್ ಜವಾರಿ ಗೌಡ್ರ. ಪ್ಯೂರ್ ಜವಾರಿ. ಇದಕ್ಕೆ ನಾವು ಇದಕ್ಕೆ ದ್ರಾಕ್ಷಿಗೆ ಏನು ಬಂದು ಅದೇ ಬಂದದ್ದು. ಅಂದ್ರೆ ಏನ್ರಿ ಗೌಡ್ರ, SP ದ ಕಂಪನಿದ ಗ್ರೋತ್ ಬೂಸ್ಟರ್, ಆಮ್ಯಾಗ 13-40-13-0-52-34 ಅದೇ ಬಂದು ಇದೇ ಇದಕ್ಕನ ಈ ತರ ಬೆಳವಣಿಗೆ ಬಂದೈತ್ರಿ. ಮತ್ತೆ ಏನು ಸರ್ಕಾರಿ ಗೊಬ್ಬರ ಒಮ್ಮನು ಹಾಕಿಲ್ಲ, ಏನಿಲ್ಲ. ಅದ್ರ ಮೇಲೆ ಏನ್ ದ್ರಾಕ್ಷಿ ಬರ್ತದ ಅದ್ರ ಮೇಲೆ ಬಂದದ. ಅದಕ್ಕೇನು ಔಷಧ ಸಿಡ್ತಿ ಎಲ್ಲ ಸಿಡ್ತದ. ಬಟ್ SP ಅಗ್ರೋಟೆಕ್ ಕಂಪನಿದ ಸ್ವಲ್ಪ ಇದಕ್ಕೆ ಬಂದಿದ್ರಿಂದ ಈ ತರ ಸ್ವಲ್ಪ ಫುಲ್ ಆದ್ರೂ ಬಂದ್ರು ನಾವು ಬಾರಿಕೆಲ್ಲ ಬಾಳೆ ಹಚ್ಚಿದ್ದೇವ. ಈ ನಮ್ಮನ್ ಬಂದಿಲ್ಲ. ಅದೇ ಕ್ಯಾನ ಔಷಧಿಗೆ ಈ ನಮ್ಮನ್ ಕರ್ಗ ಬನ್ನಿ ಈ ನಮ್ಮನ್ ಸುರುವಿನ ಬೆಳೆ ಅದ 10, 11, 9 ಹೊಣಿ ಗಿಡ ಎಳದು ಸುರುವಿನ ಬೆಳೆ. ನೋಡ್ರ, ಇದು ಎಷ್ಟು ಆಗ್ಬೋದ್ರಿ? ಇದು ಎಷ್ಟು ಬಡ್ಡಿ ಇದಾವ್ರಿ? 100 ಬಡ್ಡಿ ಅವ. 1 ಲಕ್ಷ ರೂಪಾಯಿ ಆತನ ಬಾಳೆ ಗಿಡ. ಬಾಳೆ ಗಿಡ ಒಯ್ಯಾಕ ಬಂದ 1 ಲಕ್ಷ ತನಕ ಕಿಮ್ಮತ್ ಮಾಡಿ 30-35 ಸಾವಿರ ರೂಪಾಯಿ ಒಂದ್ ಟನ್ ಅದ. 26-27 ಕೆಜಿ ಕುಂಡಿರ್ತ ಒಂದ್ ಗಿಡ ಅಂತ ಹೇಳ್ತಾನ. ಒಂದ್ ಗಿಡ 26-27 ಕೆಜಿ ಒಂದ್ ಗಿಡ ಕುಂಡಿರ್ತೈತಿ. 100 ಬಡ್ಡಿ ಅವು. 100 ಬಡ್ಡಿ 35 ಸಾವಿರ ರೇಟ. 35 ಸಾವಿರ. ಅಂದ್ರ 1 ಲಕ್ಷ ರೂಪಾಯಿ ತನ ಕಿಮ್ಮತ್. ಸೈಡಿಗೆ ಬಿಟ್ಟದ್ದನ್ನ ಇದಕ್ಕ ಅಡ್ಡ ಬಿಟ್ಟದ್ದು. ಇದು ದ್ರಾಕ್ಷಿ ಗಾಡಿ ಹೊಳಕತ್ ಬಿಟ್ಟದ್ದು. ಸುಮ್ ಏನಾತ ಮನಿಗೆ ಆದ್ಗಿರ್ತೇಳಿ ನಾವು ಸುಮ್ ಬಡ್ಡಿ ತಂದ್ ಹಚ್ಚಿ ಹೊಗಿನೂ ತಂದ್ ಹಚ್ಚಿಲ್ಲ. ಎಲ್ಲಾ ರೋಗ ಬೀಳ್ತಲ್ಲ ಇದ್ರಾಗ. ಹಾಳಾದ್ ಪಡೋದು ಅದ್ರಕಂಡು ಅವೇ ಚಲೋ ನೋಡಿ ಆರಿಸ್ಕೊಂಡ್ ಬಂದಿವಿ ನಾವು. ಹಂಗಾರೆ ಆಗಲ್ಲ ಅಂತೇಳಿ ಈ ಗೊಬ್ಬರಕ್ಕೆ ಹಂಗೆ ದಿನಕ್ಕೆ ಬಿಟ್ಟು ಚಂದ ನೋಡ್ರಿ. ಈ ನವ್ನಿ ಬಡ್ಡಿ ತಪ್ಪಾಗೈತ್ರಿ. ನಿಮ್ಗೆ ಹೆಂಗ ಅನ್ಸತ್ರಿ? ಬ್ಯಾರೆ ರೈತರ ಏನಂತಾರ ಈ ತರ ಬರ್ಬೋದ ಅನ್ನೋ ಜವಾರಿ ಬಾಳಿ ಬರುದಿಲ್ಲ ತರ. ಅದು ನಾವು ಬೇಕಾದ ಗೊಬ್ಬರ ನೀರ್ ಎಷ್ಟು ಬೇಕಾದ ಗೊಬ್ಬರ ಹಾಕಿದ್ರು ಈ ತರ ಬರಲ್ಲ. ಈ ಔಷಧಿ ಕಾರಣ ಎಲಿ ಇಟ್ಟು ಕರೆದು ಬರುದಿಲ್ಲ. ಇಟ್ಟು ಇರ್ಲಿಕ್ಕ ಎಲಿ ಒಣಕೊತ್ ಬರ್ತದೆ. ತೆಗಿಂದ ಒಂದು ಎಲಿ ನಮ್ದು ಒಂದು ಎಲಿ ಒಣಗಿಲ್ಲ. ಅದೇ ಆ ಇದ್ರದ ಕಾರಣ ಕ್ಯಾನಿಂದ ಕೊಯ್ಕೊತ್ ಬರ್ತೇವೆ ಒಣಗುದ್ದು. ನಾವ್ ಒಂದು ಎಲಿ ಒಣಗಿಲ್ಲ. ಬಡಚಿ ಬಿದ್ದು ಕೊಯ್ದು ಒಟ್ಟು ಒಂದ್ ಎಲಿ ಇಲ್ತರ ಒಂದ್ ಎಲಿ ಒಣಗಿಲ್ಲ. ಎಲಿ ಒಣ ಇಲ್ಲ ಅಂದ್ರೆ ಒಟ್ಟು ಇದ್ರ ಪವರ್ಫುಲ್ ಅದಂಗ. ಈ ಎಲಿ ಒಟ್ಟು ಒಣಕೋತ್ ಬರಲಿಲ್ಲ ಅಂದ್ರೆ ಗಿಡದಾಗ ಪವರ್ಫುಲ್ ಅದಂಗ. ಇಲ್ಲಿ ತೆಳಗಿಂದ ಕಮ್ಮಿ ಆಯ್ತು, ಮ್ಯಾಲ ಹಚ್ಚೋದ್ರ ಇದು ಕಮ್ಮಿ ಬಿಡ್ತದ. ಪವರ್ ಕಮ್ಮಿ ಬಿದ್ದು ಒಣಗ್ತಾವ ಎಲಿ. ಬರೋಬರಿ ಆತ್ರಿ. ಇದನ್ನ ಚಲೋ ಬರ್ತೈತೆ ಅನ್ನೋ ಉದ್ದೇಶಕ್ಕೆ ಮತ್ತ ಅಲ್ಲಿ ಒಂದ್ 2 ಎಕರೆ ಮತ್ತ ಮಾಡಿದ್ರಿ ನಾವು. ಅದಕ್ಕೂ ಈಗ ಬಳಕೆ ಮಾಡಾಕತ್ತೀರಿ. ಇದೇ ಕ್ಯಾನೆ ಬಳಕೆ ಮಾಡಾಕತ್ತೀರಿ. ಮತ್ತ ಅವು ಹೆಂಗ ಎಷ್ಟು ದಿನದಾಗ ಓಡಾಡ್ಸಿದ್ರಿ? ಚೇಂಜ್ ಹೆಂಗ ಅನ್ಸಾತಾವ್ರಿ ಅವು? ಈ ಕ್ಯಾನ್ ಬಿಟ್ಟು ಬಿಡ್ಲಕತ್ತೆ ನಾವು 8 ದಿವಸ ಆಯ್ತು. ಈಗ 8 ದಿನ ಆತ್ರಿ. ಗೊತ್ತಾ ಬರಕಿದ್ದೆ ಒಳಗ ಆಳಾಗ ಏನು ಬಿಟ್ಟಿಲ್ಲ. 8 ದಿನದಾಗ ಬಿಟ್ಟಾವ. ಈಗ 8 ದಿನದಾಗ ಇಟ್ಟೇ ಆಗಿ ಇಟ್ಟು ಅಷ್ಟ ಆಯ್ತು. ಈಗ ಯಾವ್ದು ಇಂಪ್ರೂವ್ಮೆಂಟ್ ಅದ ಅವ್ರಿಗೆ? ಈ ಕ್ಯಾನಿಗೆ ಇಂಪ್ರೂವ್ಮೆಂಟ್ ಆಗ ಎಲ್ಲಿ ದೊಡ್ಡ ಬಿಡ್ಲಾಗತ್ತಾವ. ಎಲ್ಲಿ ದೊಡ್ಡ ಆಗ್ಯಾವ್ರಿ? ಆರಾಮ್ಸೆ ಆಗೈತೆ. ಒಳ್ಳೆ ಪೇಜ ಕರ್ದು ಹಿಡ್ದು ಒಳ್ಳೆ. ಬಡ್ಡಿ ಅದು ಮಾಡ್ಕೊತ ವಿಡಿಯೋ. ಒಂದಕ್ಕೆ ಒಂದೇ ಮರಿ ಕೈ. ಈ ಕೈ ಇಲ್ಲಿ ಮರಿಗಿಡ ಹೇಳೋದು ನೋಡಿ. ಹ್ಯಾಂಗ ಹೋಗಿತ್ತು ಯಾರಿಗೊತ್ತು ನೋಡಿ. ಮರಿಗಿಡ ಬಂದು ನೋಡಿ ಮರಿಗಿಡ 12ರಿಂದ 13 ತನಕ ಹೋಗ್ಬೇಕದು. 10-12 ತನಕ ನನ್ನ ಲೆಕ್ಕಿಗೆ.